ವಿನಾಯಕ್ ಅವರು ಹುಟ್ಟಿದ ಜಾಗ ಯಾವುದು, ಜೊತೆಗೆ ಬೆಳೆದಿದ್ದ ಜಾಗ ಏನು? ನನಗೆ ನನ್ನ ತಾಯ್ನಾಡು ಚಾಮರಾಜಪೇಟೆ. ಅದಕ್ಕೆ ನಾನು ಎಲ್ಲಾ ವೇದಿಕೆಯಲ್ಲಿ ಹೇಳಿದ್ದು, ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ ಚಾಮರಾಜಪೇಟೆ. ನಮ್ಮ ತಾಯಿಯವರು 81 ತೀರ್ಕೊಂಡ್ಮೇಲೆ ನಮ್ಗೆ ಈ ಫ್ರೆಂಡ್ ಯಾರೋ ಊಟಕ್ಕೆ ಕೂತ್ಕೊಂಡ್ರೆ ನಾನು ತಟ್ಟೆ ಹಿಡ್ಕೊಂಡು ಹೋಗಿ ಕೂತ್ಕೊಳ್ತಾ ಇದ್ದೆ. ಅವ್ರ ಮನೇಲಿ ಏನ್ ಅಡಿಗೆ ಮಾಡ್ತಿದ್ರು ಅದನ್ನ ಹಾಕೋರು, ನಾನು ಊಟ ಮಾಡಿ ಬರ್ತಾ ಇದ್ದೆ. ಸರ್ವಧರ್ಮ ಗಣೇಶೋತ್ಸವ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ ನಾವು ಪ್ರಾರಂಭ ಮಾಡಿದ್ವಿ 92ರಲ್ಲಿ. ನಾನು ರಾಜಕಾರಣಕ್ಕೆ ಬರೋದಕ್ಕೆ ಒಂದ್ ಕಡೆ ನಮ್ಮ ತಂದೆಯವರು ಸರ್ಕಾರಿ ಕೆಲಸ ಕೊಟ್ಟಿದ್ದು, ಇನ್ನೊಂದು ವಿಜಯ್ ಕುಮಾರ್ ಮತ್ತೆ ಸುರೇಶ್ ಕೊಟ್ರು. ಮೊದಲನೇದಾಗಿ ಜವಾಬ್ದಾರಿ ಕಾಂಗ್ರೆಸ್ ನಲ್ಲಿ ತಗೊಂಡಿದ್ ಯಾವ್ದು? 92ರಲ್ಲೇ. ಏನ್ ಜವಾಬ್ದಾರಿ? ಅವಾಗ ನನಗೆ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು ನಗರ ಜಿಲ್ಲಾ. ಪಕ್ಷದಲ್ಲಿ ಅವಾಗಿಂದ ಅಧಿಕಾರ ಬರ್ಲಿಲ್ಲ, ಆಮೇಲೆ ಜಮೀರ್ ಅವರು ಕಾಂಗ್ರೆಸ್ ಬರ್ತಾರೆ. ನಮ್ಮ ಶಾಸಕರು ನನ್ನ ದೇವರು ಸಮೀರಣ್ಣ, ಅದ್ರ ಎರಡು ಮಾತಿಲ್ಲ. ನಾನು ಯಾವುದೇ ವೇದಿಕೆಯಲ್ಲಿ ಇರಲಿ, ಯಾವುದೇ ಜೀವನ ಇರಲಿ ನಂದು, ನನಗೆ ಅವರು ನನ್ನ ನಾಯಕರು. ನಿಮ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಆಮೇಲೆ ಬೆಂಗಳೂರು ಜಿಲ್ಲೆಗೆ ಧಾರ್ಮಿಕ ಪರಿಷತ್ಗೆ ಸದಸ್ಯರನ್ನಾಗಿ ಮಾಡುತ್ತೆ. ಸೂಕ್ತವಾಗಿ ನನಗೆ ಜಮೀರಣ್ಣವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡಿ ನನಗೆ ಆ ಸ್ಥಾನ ಕೊಟ್ಟರು. ಈಗ ನೀವು ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಧಾರ್ಮಿಕ ಪರಿಷತ್ನಲ್ಲಿ ಸದಸ್ಯರು ಮಾಡಿ, ಅದಕ್ಕಿಂತ ಮುಂಚೆ ನಿಮ್ಗೆ ಟಿಕೆಟ್ ಯಾವ ತರ ಕೊಟ್ಟಿದ್ದಾರೆ? ವಿನಾಯಕ್ ಅವ್ರಿಗೆ ಟಿಕೆಟ್ ಕೊಟ್ರೆ ನನಗೆ ಚುನಾವಣೆ ಮಾಡಕ್ಕೆ ಆಗಲ್ಲ, ನಂಗೆ ಚುನಾವಣೆದ ಅನುಭವ ಇಲ್ಲ ಅಂತ ಹೇಳಿ ಅಲ್ಲಿ ನನ್ನ ಟಿಕೆಟ್ ತಪ್ಪಿಸಿದ್ರು.